ಅರ್ಚನನ್ನ ಅಣ್ಣನ್ ಮಡಲ್ಗ್ ಸೇರಿಸ್ಬಿಡ್ತೀನಿ. ತಂಗಿ ಅಲ್ದಿರೋ ನನಗೆ ಇಷ್ಟು ಪ್ರೀತಿ ಸಿಗ್ತಿರುವಾಗ ರಕ್ತ ಹಂಚ್ಕೊಂಡು ಹುಟ್ಟದಂತ ಅವರಿಬ್ರು ಪ್ರೀತಿ ಎಷ್ಟು ಚೆನ್ನಾಗಿರ್ಬೇಕು, ಎಷ್ಟು ಮುದ್ದಾಗಿರ್ಬೋದು, ಅಣ್ಣ ಇನ್ನೆಷ್ಟು ಪ್ರೀತಿಸ್ಬೋದು. ಹೇಗಿದ್ದೆ ನಾನು, ಹೇಗಾಗ್ಬಿಟ್ಟೆ. ಶಾಂತಿ, ನೀನಿಲ್ದೆ ನಾನು ಒಂಟಿ ಆಗ್ಬಿಟ್ಟೆ. ಮಧ್ಯದಲ್ಲಿ ಮಂತ್ರನ ಮೇಲೆ ಮೋಹ ಬೆಳೆಸ್ಕೊಂಡು ನನ್ನ ಮೇಲೆ ನೀನಿಟ್ಟಿದ್ದ ಪ್ರೀತಿಗೆ ದ್ರೋಹ ಮಾಡ್ಬಿಟ್ಟೆ. ಇಷ್ಟೆಲ್ಲ ಮಾಡಿದ್ರೂ ನೀನನ್ನು ಕ್ಷಮಿಸಿ ಈಗ ಪಡಿ ಹೆಚ್ಚಿನ ಥರ ಇರೋ ಅರ್ಚನನ್ ರೂಪದಲ್ಲಿ ಮತ್ತೆ ನೀನೇ ನನ್ನ ಕೈ ಹಿಡಿತಿದ್ದೆ ಶಾಂತಿ. ಛೇ, ಚಿನ್ನದಂಥ ಜೀವನನ ನಾನೇ ನನ್ನ ಎರಡು ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಟೆ. ಆ ಮಂತ್ರ ಅದೇನ್ ಮೋಡಿ ಮಾಡಿದ್ಲೋ ಏನೋ. ಪ್ರೀತಿಲಿ ಒಂದಿಷ್ಟು ಕಡಿಮೆ ಮಾಡದೇ ಇರೋ ಶಾಂತಿನ ನಾನು ದೂರ ಮಾಡ್ಕೋಬಾರ್ದಿತ್ತು. ಒಂದ್ ರೀತಿ ಶಾಂತಿ ಬೆಟ್ಟದ ಮೇಲಿಂದ ಬೀಳೋದಕ್ಕೆ ಕಾರಣ ನಾನೇ ಆಗ್ಬಿಟ್ಟೆ ಅಲ್ವಾ? ಜೀವನನೇ ಒಂಥರ ವಿಚಿತ್ರ ಶಾಂತಿ. ಶಾಂತಿ ಜೊತೆಲಿರ್ಬೇಕಾದ್ರೆ ನಾನ್ ಮಂತ್ರನ್ ಹಿಂದೆ ಬಿದ್ದಿದ್ದೆ. ಅವಳು ನಂಗೆ ದ್ರೋಹ ಮಾಡಿ ಹೋದ್ಮೇಲೆ ನನಗೆ ಜೀವನನೇ ಬೇಡ ಅಂತ ಅನಿಸ್ತು. ಆ ಟೈಮಲ್ಲಿ ಅರ್ಚನಾ ನನ್ನ ಜೀವನದಲ್ಲಿ ಬಂದ್ರು. ಅರ್ಚನನ್ ಜೊತೆ ನನ್ನ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಭರವಸೆ ಮೇಲೆ ನಾನು ಈ ಹೆಜ್ಜೆ ಇಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಶಾಂತಿ. ಸುಶಾಂತಪ್ಪ, ಬೇಗ ಬನ್ನಿ. ಬಂದೆ. ವೀರಣ್ಣ ಅವ್ರ ತಂಗಿ ಮದುವೆಗೆ ಬಂದಿದೀವಿ ಕಣ. ಸಾಯಂಕಾಲ ಸಿಗ್ತೀನಿ ಕಣ. ಫೋನ್ ಇಡ ಈಗ. ಶಿವರಾಜ್ ಅವರೇ, ಸರ್ ಅಡಿಗೆ ಅವ್ರಿಗೆ ಏನೋ ಹೇಳಿದ್ವಲ್ಲ, ಅದೆಲ್ಲ ರೆಡಿ ಆಗಿದೆಯಾ? ಎಲ್ಲ ರೆಡಿ ಇದೆ ಸರ್, ನೀವೇನು ಟೆನ್ಷನ್ ನೋಡ್ಕೋಗಿ. ಓಕೆ ಸರ್. ಶಾಂತಿ ಅವಳು ಒಳ್ಳೆಯವಳಲ್ಲ ಅಣ್ಣ. ಅಮ್ಮ, ಅಚ್ಚೋ ಅಚ್ಚೋ